ಆರೋಗ್ಯವೇ ನಮ್ಮ ಸಂಪತ್ತು. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ದಿನಾಂಕ 20-12-2025 ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕರ್ನಾಟಕ ಎಜುಕೇಷನ್ ಬೋರ್ಡಿನ ಅಂಗಸಂಸ್ಥೆಗಳ 4ನೇ ವಾರ್ಷಿಕ ಕ್ರೀಡಾಕೂಟ ವಿದ್ಯಾರಣ್ಯ ಪ್ರೌಢಶಾಲೆಯ ಮೈದಾನದಲ್ಲಿ ನಡೆಯಿತು. ಈ ಕ್ರೀಡಾಕೂಟವನ್ನು ಉದ್ಘಾಟಿಸಿದ ಖ್ಯಾತ ಕಬಡ್ಡಿ ತರಬೇತಿದಾರರು ತಮ್ಮ ಜೀವಮಾನ ಸಾಧನೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಸ್ತಿ ಪುರಸ್ಕೃತರಾದ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಡಾಕ್ಟರ್ ಈಶ್ವರ್ ಅಂಗಡಿರವರು ಮಾತನಾಡಿ, ಆರೋಗ್ಯವೇ ನಮ್ಮ ನಿಜವಾದ ಸಂಪತ್ತು. ನಾವು ಆರೋಗ್ಯವಂತರಾಗಿರಲು ಕ್ರೀಡೆಗಳು ಮುಖ್ಯ. ಪ್ರತಿನಿತ್ಯ 1 ತಾಸು ಕ್ರೀಡಾ ಚಟುವಟಿಕೆಗಳಿಗೆ ನಮ್ಮ ಸಮಯವನ್ನ ಮೀಸಲಾಗಿಡಬೇಕು. ಕ್ರೀಡೆಗಳು ಇಂದು ವೃತ್ತಿಗಳಾಗಿವೆ. ಇಂದಿನ ಮಕ್ಕಳು ಆಟಗಳನ್ನ ಬಿಟ್ಟು ಮೊಬೈಲ್ನಲ್ಲಿ ತಮ್ಮನ್ನ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ಎಂದರು. ಮತ್ತೊಬ್ಬ ಅತಿಥಿಗಳಾಗಿ ಅಂತಾರಾಷ್ಟ್ರೀಯ ಆಟ್ಯಪಟ್ಯ ಕ್ರೀಡಾಪಟು ಮತ್ತು ತರಬೇತಿದಾರರಾದ ಮಹೇಶ್ ಏರ್ಮನಿರವರು ಭಾಗವಹಿಸಿದ್ದರು. ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಕೆಇ ಬೋರ್ಡ್ ಕಾರ್ಯಾಧ್ಯಕ್ಷರಾದ ಶ್ರೀಕಾಂತ್ ಪಾಟೀಲ್ ರವರು ಮಾತನಾಡಿ ಕ್ರೀಡೆಗಳ ಮಹತ್ವವನ್ನ ತಿಳಿಸಿದರು. ಸುಂದರವಾಗಿ ಪಥಸಂಚಲನ ಮಾಡಿದ ಕ್ರೀಡಾಪಟುಗಳನ್ನ ಪ್ರಶಂಸಿಸಿದರು. ಕಾರ್ಯಕ್ರಮದಲ್ಲಿ ಕೆಇ ಬೋರ್ಡಿನ ಕಾರ್ಯದರ್ಶಿಗಳಾದ ಡಿಎಸ್ ರಾಜ್ ಪುರೋಹಿತ್, ಖಜಾಂಚಿಗಳಾದ ಎನ್ಎಸ್ ಕುಲಕರ್ಣಿ, ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಾದ ರಾಜು ಪಾಟೀಲ್ ಕುಲಕರ್ಣಿ, ಕೆಇ ಬೋರ್ಡಿನ ಸರ್ವಾಂಗೀಣ ಅಭಿವೃದ್ಧಿ ಅಧಿಕಾರಿಗಳಾದ ಗುರುರಾಜ್ ಜಮಖಂಡಿ, ಕೆಇ ಬೋರ್ಡ್ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಮೋಹನ್ ಸಿದ್ಧಾಂತಿ, ಜಿಆರ್ ಭಟ್, ಗೋವರ್ಧನ್ ಭಟ್, ಸಿಂಧು ಬಿಜಾಪುರ್ ಭಾಗವಹಿಸಿದ್ದರು. ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಸ್ವಾಗತಿಸಿ ಅತಿಥಿಗಳನ್ನ ಪರಿಚಯಿಸಿದರು. ಸುಮಾರು 450 ಕ್ರೀಡಾಪಟುಗಳು, ನಿಖಿಲ್ ಸಾಳೊಂಕೆ ಸೇರಿದಂತೆ ಸುಮಾರು 20 ದೈಹಿಕ ಶಿಕ್ಷಣದ ಶಿಕ್ಷಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗ ಕ್ರೀಡಾಕೂಟದಲ್ಲಿ ಉಪಸ್ಥಿತರಿದ್ದರು. ಲೇಸೆ ಕಾಣಲಿ ಕಣ್ಣಿಗೆ, ಲೇಸೆ ಕೇಳಿಸಲಿ ಕಿವಿಗೆ. ಇಂದಿನ ಕ್ರೀಡಾಕೂಟ ಲೇಸಾಗಿ ಯಶಸ್ವಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಇಂದು ಕೆಇ ಬೋರ್ಡಿನ ಅಂಗಸಂಸ್ಥೆಗಳ 4ನೇ ವಾರ್ಷಿಕ ಕ್ರೀಡಾಕೂಟ, ಸಂಘಟಕರು ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯ. ಈ ಒಂದು ಮಹಾವಿದ್ಯಾಲಯದಲ್ಲಿ ನಡೀತಾ ಇರುವಂಥ ಈ ಕ್ರೀಡಾಕೂಟದಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ಉದ್ಘಾಟಕರಾಗಿ ಡಾಕ್ಟರ್ ಈಶ್ವರ್ ಅಂಗಡಿ ಅವರನ್ನ, ನಿವೃತ್ತ ಕಬಡ್ಡಿ ತರಬೇತಿದಾರರು, ಭಾರತೀಯ ಕ್ರೀಡಾ ಪ್ರಾಧಿಕಾರ ಜೀವಮಾನ ಸಾಧನೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ಪುರಸ್ಕೃತರೂ ಆದಂಥ ಡಾಕ್ಟರ್ ಈಶ್ವರ್ ಅಂಗಡಿ ಸರ್ ಅವರನ್ನ ನಾವು ಕೇಳಿಕೊಂಡಾಗ ಅವರು ಅತ್ಯಂತ ಪ್ರೀತಿಯಿಂದ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರ ಸ್ವಲ್ಪ ಪರಿಚಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಬಾಗಲಕೋಟೆ ಜಿಲ್ಲೆಯ ಬೆನಕಟ್ಟಿಯವರು. MPEd, MPhil ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡೆದುಕೊಂಡವರು. ಇವರ ಕ್ರೀಡಾ ಸಾಧನೆಯ ದೊಡ್ಡ ಪಟ್ಟಿಯೇ ಇದೆ. ಸಮಯದ ಅಭಾವದಿಂದ ಅದನ್ನೆಲ್ಲ ನಾನು ಹೇಳುವುದಿಲ್ಲ. 2022ರಲ್ಲಿ ಅವರ ಜೀವಮಾನ ಸಾಧನೆಗಾಗಿ ಕರ್ನಾಟಕ ಸರ್ಕಾರ ಪ್ರಶಸ್ತಿ ನೀಡಿ ಗೌರವಿಸಿದೆ. 2019ರಲ್ಲಿ ವಿಶ್ವದ ಉತ್ತಮ ಕಬಡ್ಡಿ ತರಬೇತುದಾರರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಆಂಧ್ರ, ತಮಿಳುನಾಡು, ಕರ್ನಾಟಕ ರಾಜ್ಯದಲ್ಲಿ ತರಬೇತುದಾರರಾಗಿ ಕೆಲಸ ಮಾಡಿದ್ದಾರೆ. ಅವರ ತರಬೇತಿ ನೀಡಿದ ಟೀಮ್ ಸಿಲ್ವರ್ ಮತ್ತು ಗೋಲ್ಡ್ ಮೆಡಲ್ ಅನ್ನು ಕೂಡ ಪಡೆದುಕೊಂಡಿವೆ. ಮಲೇಷಿಯಾ ನ್ಯಾಷನಲ್ ಕಬಡ್ಡಿ ಟೀಮ್ಗೆ ಕೋಚ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಕೋಚ್ ಆಗಿ ಕೆಲಸ ನಿರ್ವಹಿಸಿದಂಥ ಡಾಕ್ಟರ್ ಈಶ್ವರ್ ಅಂಗಡಿ ಅವರು ಇವತ್ತಿನ ಈ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದ್ದು, ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಎರಡನೇದಾಗಿ ನಾನು ಈ ಮಾರ್ಚ್ ಪಾಸ್ಟ್ ಸಮಯದಲ್ಲಿ ಕೇಳಿದೆ, ಈ ಒಂದು ವಿದ್ಯಾರಣ್ಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ವಿದ್ಯಾಸಂಸ್ಥೆಗೆ ಹೆಸರು ತಂದಂಥ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ವಿದ್ಯಾಸಂಸ್ಥೆ ಅಲ್ಲದೆ ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಹೆಸರು ತಂದುಕೊಟ್ಟಂಥ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ನಿಮಗೆಲ್ಲ ಗೊತ್ತಿದ್ದಂಗೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಗಳ ಬಗ್ಗೆ ಮಕ್ಕಳಲ್ಲಿರ್ಬೋದು, ಪಾಲಕರಲ್ಲಿರ್ಬೋದು, ಪೋಷಕರಲ್ಲಿರ್ಬೋದು, ಶಿಕ್ಷಕರಲ್ಲಿರ್ಬೋದು ಸ್ವಲ್ಪ ಆಸಕ್ತಿ ಕಡಿಮೆ ಆಗಿದೆ. ಆಸಕ್ತಿ ಕಡಿಮೆ ಆಗಲು
ಕಾರಣ ಇಷ್ಟೇ, ಇಂದು ನಾವು ನಮ್ಮ ಈ ಒಂದು ಬದಲಾದ ಜೀವನ ಶೈಲಿ, ಸ್ಪರ್ಧಾ ಜೀವನ ಹಾಗೂ ಈ ತಾಂತ್ರಿಕತೆಯ ಅತಿ ಬೆಳವಣಿಗೆಯಿಂದ ಕಡಿಮೆ ಆಗಿದೆ. ಆದರೆ ಈ ಅತಿಯಾದ ಸ್ಪರ್ಧಾ ಜೀವನ ಶೈಲಿ ಬದಲಾವಣೆ, ಈ ಯಾಂತ್ರಿಕತೆಯಿಂದ ಬೇಡಿಕೆಗಳು ಜಾಸ್ತಿ ಆಗಿದ್ದಾವೆ. ಈ ಬೇಡಿಕೆಗಳನ್ನು ಪೂರೈಸಲು ನಾವು ಕ್ರೀಡೆಗಿಂತ ಹೆಚ್ಚು ಸ್ವಲ್ಪ ಶಿಕ್ಷಣ ಅಥವಾ ಶೈಕ್ಷಣಿಕ ಕಡೆ ಒತ್ತು ಕೊಟ್ಟು ನಮ್ಮ ಬೇಡಿಕೆಗಳನ್ನ ಪೂರೈಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಈ ಸಂದರ್ಭದಲ್ಲಿ ನಾ ಹೇಳಬಯಸಿಷ್ಟೇ, ಈ ಹಿಂದೆ ಕ್ರೀಡೆ ಒಂದು ಮನೋರಂಜನೆಯ ಸಾಧನವಾಗಿತ್ತು. ಕ್ರೀಡೆ ಒಂದು ದೈಹಿಕ ಚಟುವಟಿಕೆಗಳ ಮಾತ್ರ ಸೀಮಿತ ಆಗಿತ್ತು. ಬಟ್ ಇವತ್ತು ಕ್ರೀಡೆ ಒಂದು ವೃತ್ತಿಯಾಗಿದೆ, ಪ್ರೊಫೆಷನಲ್ ಆಗಿದೆ. ನಾವು ಹೇಗೆ ಶಿಕ್ಷಕ ವೃತ್ತಿ, ಡಾಕ್ಟರ್ ವೃತ್ತಿ, ವೈದ್ಯ ವೃತ್ತಿ, ವಕೀಲ ವೃತ್ತಿ, ಹಾಗೆ ಕ್ರೀಡಾ ವೃತ್ತಿಯು ಕೂಡ ಒಂದು ಪ್ರಾರಂಭ ಆಗಿದೆ. ಈ ಕ್ರೀಡಾ ವೃತ್ತಿ ಪ್ರಾರಂಭ ಆದ ಮೇಲೆ ನಾವು ಶೈಕ್ಷಣಿಕದಲ್ಲಿ ಏನೆಲ್ಲ ಸಾಧಿಸಬಹುದು ಅದು ಎಲ್ಲವನ್ನೂ ನಾವು ಈ ಕ್ರೀಡೆಯಿಂದ ಸಾಧಿಸಬಹುದು. ಅದಕ್ಕೆ ಎಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಬೋದನಿ. ಅತಿ ಹೆಚ್ಚು ಬೆಳಿಬೇಕು. ಯಾಕಂದ್ರೆ ಕ್ರೀಡಾಕೂಟದ ಜೊತೆಗೆ ಎಜುಕೇಶನ್ ಮೋಸ್ಟ್ ಇಂಪಾರ್ಟೆಂಟ್, ಅದನ್ನೂ ಮಾಡಬೇಕು. ಬಿಟ್ಟು ಬೇರೆ ರೀತಿಯ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಆಟ ಪಾಠದ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡಬೇಕು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.